ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ LIC ಭೀಮಾ ಸಖಿ ಮಾತಾಡ್ತಾ ಇರೋದು. ಸೊ ಇವತ್ತಿನ ಒಂದು ವಿಡಿಯೋ ಒಂದು LIC ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಾಗಲಿ ಮುಂದೆ ಪ್ಲ್ಯಾನ್ಸ್ ಹೊಸ ನೀವು ನಂಬಬೇಕಾದರೆ ತುಂಬ ಯೋಚನೆ ಮಾಡಿ ನಂಬಬೇಕು. ಇದು ಒಂದು ಡಾಕ್ಯುಮೆಂಟು ಪ್ರೂಫ್ ಕೂಡ ನಿಮ್ಮ ಮುಂದೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. LICಯ ಬಾಂಡು ಹೆಸರನ್ನು ತೋರಿಸ್ತಾ ಇಲ್ಲ, ಅಡ್ರೆಸ್ಸನ್ನು ತೋರಿಸ್ತಾ ಇಲ್ಲ ಕ್ಲೈಂಟದು, ಯಾಕಂದರೆ ಅದು ಎಲ್ಲ ಪ್ರೈವೇಟ್ ಅಲ್ವಾ, ಅದಕ್ಕೋಸ್ಕರ. ಸೊ ಯಾರದೇ ಆಗಲಿ ಅವರ ಖಾಸಗಿಯ ಅವಕಾಶ ಇಲ್ಲದೆ ಅವರ ಅಡ್ರೆಸ್ಸು ನಾವು ತೋರಿಸುವ ಹಾಗೆ ಇಲ್ಲ. LICಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಹತ್ರ ನಂಬಿಕೆಯಿಂದ LIC ಹಾಕಿದರೆ ಅವರ ಒಂದು ಡೀಟೇಲ್ಸ್ನ ನಾವು ಯಾರಿಗೂ ನಾವು ಕೊಡಬಾರದು. ಸೊ ನಮ್ಮ ವೃತ್ತಿ ಧರ್ಮ ಇಲ್ಲಿ. ಸೊ LICಗೆ ಸುಮಾರು 69 ವರ್ಷ ಇದೆ. ನಂಬಿಕೆಸ್ಥ ಎಂದು ಕಂಪನಿ ಅಂದರೆ ಅದು LIC. ಸೊ LIC ಒಂದು ನಿಜವಾಗೂ ಜೀವನ ರೂಪಿಸಿಕೊಳ್ಳುವುದಕ್ಕೆ ಇಲ್ಲಿ LICಯ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, LIC ಇಲ್ಲಿ ಎರಡು ಥರ ನಾವು ಇಲ್ಲಿ ನೋಡ್ಬೋದು. ಒಂದು ಭಾವನಾತ್ಮಕವಾಗಿ ಮತ್ತು ಎರಡನೇದು ಆರ್ಥಿಕವಾಗಿ. ಸೊ ಭಾವನಾತ್ಮಕವಾಗಿ ನಾವು ಇಲ್ಲಿ LICಯಲ್ಲಿ ನಾವು ಫ್ಯಾಮಿಲೀಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಆ ತಂದೆ ಸ್ಥಾನ ತಂದೆಯೇ ತುಂಬಬೇಕು, ತಾಯಿ ಸ್ಥಾನ ತಾಯಿಯೇ ತುಂಬಬೇಕು, ತದನಂತರ ಮನೆಯ ಹಿರಿಯ ಜವಾಬ್ದಾರಿ ಹಿರಿಯರೇ ತುಂಬಬೇಕು. ಸೊ ಒಂದು ಆರ್ಥಿಕತೆ ಅಂದರೆ ನಾನು ಇಲ್ಲ ಅಂದರೂ ನನ್ನ ಕುಟುಂಬ ಏನೂ ತೊಂದರೆ ಇಲ್ಲದೆ ಆರ್ಥಿಕವಾಗಿ ಬಲಶಾಲಿಯಾಗಿ ಆಗುತ್ತದೆ. ನನ್ನ ಕುಟುಂಬಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನನ್ನ ಮಗಳಿಗಾಗಲಿ ನನ್ನ ಕುಟುಂಬಕ್ಕಾಗಲಿ ಯಾವುದೇ ಒಂದು ಹಣಕಾಸಿನ ತೊಂದರೆ ಆಗಬಾರದು. ಸಮಾಜದಲ್ಲಿ ಗೌರವವಾಗಿ ಹೀಗೆ ಬಾಳಬೇಕು ಅಂತ ಈ ಒಂದು LIC ನಂಬಿಕೆಸ್ಥ ಒಂದು ಕಂಪನಿ. ನೀವು LICಯನ್ನು ಹಾಕಿದರೆ LIC ಮುಗಿದ ನಂತರ ಅಂದರೆ ಅವಧಿ ಮುಗಿದ ನಂತರ ಇಲ್ಲಿ ಸುಮಾರು ಪ್ಲ್ಯಾನ್ಸ್ ಇದೆ. ಮಕ್ಕಳಿಗೆ ಸುಮಾರು 10 ವರ್ಷ, 15 ವರ್ಷ, ಕನಿಷ್ಠ 6 ವರ್ಷದಿಂದ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಪೆನ್ಷನ್ ಪ್ಲ್ಯಾನ್ ಇದೆ. ಹೆಂಗಸರಿಗೆ ಅಂದರೆ ಮಹಿಳೆಯರಿಗೆ ಭೀಮಾ ಲಕ್ಷ್ಮಿ ಇದೆ, ಭೀಮಾ ಜ್ಯೋತಿ ಇದೆ, ಜೀವನ್ ಸಾಕ್ಷಿ ಇದೆ. ಸೊ ಹಲವಾರು ಮೊನ್ನೆ ತಾನೇ ಜೂನ್ 1 ಜೀವನ್ ಸಾಥಿ ಅನ್ನೋ ಒಂದು ಪ್ಲ್ಯಾನ್ ಬಿಡುಗಡೆ ಮಾಡಿದ್ದಾರೆ. ಒಂದು ಗೌರವಾನ್ವಿತವಾಗಿ ಗಂಡ ಹೆಂಡತಿಯರು ಒಬ್ಬರು ಹಾಕಿದರೆ ಇಬ್ಬರಿಗೂ ಒಂದು ವಿಮೆ ಅಲ್ಲಿ ನಾವು ನೋಡಬಹುದು. ಸೊ ಒಂದು ಅದ್ಭುತವಾದ ಪ್ಲ್ಯಾನ್ ಅದು ಜೀವನ್ ಸಾಥಿ. ಸೊ ಗಂಡ ಹೆಂಡತಿ ಹೇಗೆ ಒಂದು ಗೌರವಾನ್ವಿತವಾಗಿ ಬದುಕ್ತಾರೋ, ತಾನು ಇರೋವರೆಗೂ ತನ್ನ ಹೆಂಡತಿಯನ್ನು ಸಮಾಜದಲ್ಲಿ ಗೌರವಾನ್ವಿತವಾಗಿ, ಆರ್ಥಿಕವಾಗಿ ದುರ್ಬಲವಾಗಿ ಅವರು ಒಂದು ಬದುಕ್ತಾ ಇರ್ತಾರೋ, ನಾನು ಹೋದ ಮೇಲೂ ಅದೇ ರೀತಿ ಬಾಳಬೇಕು ಇರಬೇಕು ಅಂತ ನೋಡಬೇಕಂದ್ರೆ ಅವರ ಹೆಸರಲ್ಲಿ ಜೀವನ್ ಸಾಥಿ ಅನ್ನೋ ನೀವು ಮಾಡಿದರೆ ಅವರ ಪ್ರೀತಿಯಾಗಿ ಕೊಡಬಹುದು, ಅಥವಾ ಅವರ ಬರ್ತ್ಡೇಯ ಉಡುಗೊರೆಯಾಗಿ ಕೊಡಬಹುದು, ಅಥವಾ ನಿಮ್ಮ ಮದುವೆ ವಾರ್ಷಿಕೋತ್ಸವವಾಗಿ ಒಂದು ಈ ವಿಮೆ ಮಾಡಿಸಿದರೆ ಅವರ ಪ್ರೀತಿಗೆ ಸಾರ್ಥಕ ಮತ್ತು ನಿಮ್ಮ ಜೀವನ ಸಂಗಾತಿಗೂ ಒಂದು ಹೆಮ್ಮೆಯ ವಿಷಯ ಆಗುತ್ತದೆ. ಯಾಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ನಂತರ ಒಂದು ಕನಿಷ್ಠ ಯೋಚನೆ ಮಾಡಿ LICನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂದರೆ, ನೀವು ಹೋದ ನಂತರ ನೀವು ಏಜೆಂಟ್ ಹತ್ರ ಹೋಗ್ಬೋದು ಅಥವಾ LIC ಕಚೇರಿ ಹತ್ರ ಹೋಗಬಹುದು. ಯಾವುದೇ ಇಲ್ಲಿ ಲಂಚ ಕೊಡುವಾಗಿಲ್ಲ. ಲಂಚ ಸ್ವೀಕರಿಸುವ ಏಜೆಂಟುಗಳು ಕೂಡ ಕಾನೂನು ಬಾಹಿರವಾಗಿರುತ್ತದೆ. ಸೊ ನೀವು ಯಾಕಂದರೆ ಎಲ್ಲಿ LIC ಹಾಕಿಸಿರೋ ಏಜೆಂಟ್ ಹತ್ರ ಅಲ್ಲಿಯೇ ನೀವು ಪ್ರತಿ ತಿಂಗಳು ವಿಮೆ ಕಟ್ಟಿದರೂ ಯಾವುದೇ ನೀವು ಲಂಚ ಕೊಡುವಂತಿಲ್ಲ. ಅಥವಾ ವಿಮೆ ಕಟ್ಟುವಾಗ ನೀವು ನಿಮ್ಮ ಹಣ ಎಷ್ಟು ವಿಮೆ ಇದೆಯೋ ಅಷ್ಟೇ ಮಾತ್ರ ಅಲ್ಲಿ ವಿಮೆ ಕಟ್ಟಬಹುದು, ಪ್ರೀಮಿಯಂ ಕಟ್ಟಬಹುದು. ಸೊ ಆಮೇಲೆ ಏನಂತೀರ, ಒಂದು ಬಾಂಡ್ಗೆ ನೀವು ₹1 ಕೂಡ ಕೊಡೋ ಹಾಗಿಲ್ಲ. ಅದು ನಿಮಗೆ LICಯೇ ಎಲ್ಲನೂ ಕೊಡುತ್ತದೆ. ತದನಂತರ ಈ LIC ಬಂದು ಒಂದು ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾಗಿರುತ್ತದೆ. ಒಂದು ಎಜುಕೇಷನ್ ಆಗಿರ್ಬೋದು, ಅವರ ಮದುವೆ ವಾರ್ಷಿಕೋತ್ಸವಕ್ಕಾಗಿರ್ಬೋದು, ನಿಮ್ಮ ಮಗುವಿಗೆ ನಿಮಗೆ ಯೋಚನೆ ಇರಬಾರದು ಈಗಿನ ಬೆಲೆ ಹೇಗಿದೆ, ಮುಂದೆ ಹೇಗಾಗುತ್ತೆ ಅಂತ. ನೀವು ಈಗಲೇ ಒಂದಷ್ಟು ಅಮೌಂಟು, ಸಣ್ಣ ಸಣ್ಣ ಅಮೌಂಟು, ಹನಿ ಹನಿಗೂಡಿದರೆ ಹಳ್ಳ ಅಲ್ಲವಾ, ಹಾಗೆಯೇ ಒಂದು ಅಮೌಂಟನ್ನು ಪುಟ್ಟ ಪುಟ್ಟ ಮಕ್ಕಳಿರುವಾಗಲೇ ನೀವು ಹಾಕಿದರೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ.
ಇರುತ್ತದೆ. ನಾಳೆ ಏನಾಗುತ್ತದೋ ಗೊತ್ತಿಲ್ಲ, ಆದರೆ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರಬೇಕೆಂದು ತಂದೆ ತಾಯಿಗಳು ಆಸೆ ಪಡುತ್ತಾರೆ. ಆದರೆ ಹಿರಿಯರು ಆದರೆ, ತಂದೆ ತಾಯಿ ಆದರೆ ಮಕ್ಕಳ ಭವಿಷ್ಯ ಯೋಚನೆ ಮಾಡಬೇಕು. ಒಂದು ಪೆನ್ಷನ್ ಕೂಡ ಇಲ್ಲಿ LICಯಲ್ಲಿ ನಾವು ವಾರ್ಷಿಕ ಪೆನ್ಷನನ್ನು ಇಲ್ಲಿ ನಾವು ನೋಡುತ್ತೇವೆ. ಸೊ ಯಾವುದೇ ರೀತಿಯ ನಂಬಿಕೆಯು ಒಂದು ಅರ್ಹವಾದ ಕಂಪನಿಯೇ ನಮ್ಮ LIC ಕಂಪನಿ. ಹಿರಿಯರಿಗಾದರೆ ಪೆನ್ಷನ್ ಇದೆ, ಹೆಂಗಸರಿಗೂ ಪೆನ್ಷನ್ ಪ್ಲ್ಯಾನ್ ಇದೆ, ಮತ್ತು ಭೀಮಾ ಲಕ್ಷ್ಮಿ ಕೂಡ ಒಂದು ಸುಸರ್ಜಿತವಾದ ಸೇಫ್ಟಿಯಾದ ಒಂದು ಪ್ಲ್ಯಾನ್ ಇದು. ಸೊ ನೀವು ಇಲ್ಲಿ ಯಾರನ್ನೇ ನಂಬಿ ನಿಮ್ಮ ಕುಟುಂಬವನ್ನು ದಯವಿಟ್ಟು ಬಿಡಬೇಡಿ. ಅಥವಾ ರಿಲೇಷನಲ್ಲಿ ನಿಮ್ಮ ನಂತರ ನೀವಿದ್ದವಾಗ ಗೌರವಾನ್ವಿತ ಬಾಳುತ್ತಿದ್ದ ನಿಮ್ಮ ಕುಟುಂಬ ನೀವು ಹೋದ ನಂತರ ಹೇಗಿರುತ್ತೆ ಅಂತ ನಿಮ್ಮ ಕಲ್ಪನೆಗೂ ಕೂಡ ಮೀರಿದ್ದು. ಯಾಕಂದರೆ ಈಗ ಹಣಕಾಸಿನ ವ್ಯವಹಾರದಲ್ಲಿ ಯಾವ ಸಂಬಂಧಿಕರು ಆಗುವುದಿಲ್ಲ, ಯಾವ ಅಣ್ಣ ತಮ್ಮಂದಿರು ಆಗುವುದಿಲ್ಲ ಅಂತ ನಾನಿಲ್ಲಿ ನೇರವಾಗಿ ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ಯಾಕೆಂದರೆ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಹೆಂಡತಿಯ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತದೆ. ಸೊ ಅದಕ್ಕೋಸ್ಕರ ನಿಮಗೂ ಒಂದು ಆಸರೆಯಾಗಿ ವಯಸ್ಸಾಗಿ ನೀವು ಯಾರ ಹತ್ರ ಅಂಗಲಾಚಿ ಬೇಡಬಾರದು ಅಂದರೆ LIC ನಿಮಗೆ ಒಂದು ಸೂಕ್ತವಾದ ಒಂದು ನಂಬಿಕೆಯಸ್ಥ 69 ವರ್ಷದಿಂದ ನಂಬಿಕೆಯಿಂದ ನಡೆಸಿಕೊಂಡು ಬಂದಂತಹ ಪಾಲಿಸಿಯೇ ನಮ್ಮ LIC ಪಾಲಿಸಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕನಿಷ್ಠ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ಪಾಲಿಸಿ ಮಾಡಿಸ್ತೀರಾ ಅಂತ ನಾನಿಲ್ಲಿ ನಂಬಿದ್ದೇನೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಅವರು ಎಷ್ಟೋ ಜನ LIC ಪಾಲಿಸಿ ಮಾಡ್ಸೋಕ್ಕೆ ಹಿಂದೇಟು. 10 ವರ್ಷನಾ, ಅಲ್ಲಿ ಗಂಟ ನೋಡ್ಕೊಳ್ಳೋಣ, ಅಷ್ಟು ಕಾಯಬೇಕಾ ಅನ್ನೋ ಒಂದು ಉದಾಸೀನ. ಏನಾದರೂ ಒಂದು ಅಮೌಂಟ್ ಬಂದಿದ ತಕ್ಷಣ ಮೊಬೈಲ್ ತೊಗೊಳ್ಳೋಣ, ಗಾಡಿ ತೊಗೊಳ್ಳೋಣ, ಬಟ್ಟೆ ತೊಗೊಳ್ಳೋಣ, ಟೂರ್ ಹೋಗೋಣ ಅನ್ನೋ ಇರ್ತಾರೆ ಹೊತ್ತು ಮುಂದಿನ ಭವಿಷ್ಯ ಏನು ಅನ್ನೋದು ಅವರು ಯೋಚನೆ ಮಾಡೋಕ್ಕೋಗಲ್ಲ. ಸೊ ಹೀಗಾಗಿ ನಾನು ಪ್ರತಿಯೊಬ್ಬರಿಗೂ ಇಲ್ಲಿ ಮನವಿ ಮಾಡ್ಕೋತೀನಿ, ನಿಮಗೋಸ್ಕರ ಇರೋದೇ ಈ LIC, ನಿಮಗೋಸ್ಕರ ಎಲ್ಲ ಪ್ಲ್ಯಾನ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಇದೆಲ್ಲ ಒಂದು ಡೆಮೋ ಪ್ಲ್ಯಾನು. ನಿಮಗೆ ಯಾವ ಪ್ಲ್ಯಾನ್ ಬೇಕು ಅಂತ ನನಗೆ ಒಂದು ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಅಥವಾ ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಖಂಡಿತವಾಗೂ ನಾನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಎಲ್ಲ ಡೌಟನ್ನು ನಾನು ಕ್ಲಿಯರ್ ಮಾಡುತ್ತೇನೆ ಎಂದು ನಾನು ನಿಮಗೆ ನಂಬಿಕೆಯಿಂದ ಹೇಳುತ್ತಿದ್ದೇನೆ. ದಯವಿಟ್ಟು ಒಂದು ಬಾರಿ ಯೋಚನೆ ಮಾಡಿ. ಮಕ್ಕಳ ಎಜುಕೇಷನ್, ನಿಮ್ಮ ಹೆಂಡತಿಯ ಪೆನ್ಷನ್, ಹೀಗೆ ನಿಮಗೋಸ್ಕರ ಯಾವುದೇ ಪ್ಲ್ಯಾನ್ ಬೇಕಾದರೂ ದಯವಿಟ್ಟು ನನಗೆ ಕರೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ತಾನೇ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪ್ಲ್ಯಾನ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡುತ್ತೇನೆ. ನನ್ನ ನಂಬರ್ ಇಲ್ಲಿ ಇದೆ. ಪ್ರತಿಯೊಬ್ಬರೂ LICಯನ್ನು ಹಾಕಬೇಕಾಗಿ ವಿನಂತಿ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಕುಟುಂಬಕ್ಕೋಸ್ಕರ.